ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕ ಬಂಧುಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತೀನಿ. ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮುರಾರ್ಜಿ ಪರೀಕ್ಷೆಯಲ್ಲಿ ಅಂತಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರ್ತಕ್ಕಂತಹ 2025ರಲ್ಲಿ ಕೇಳಿರ್ತಕ್ಕಂತಹ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾವ್ ಯಾವ ರೀತಿ ಅವುಗಳನ್ನ ಸಾಲ್ವ್ ಮಾಡ್ತೀವಿ, ಅದ್ರ ಮೇಲೆ ಏನಾಗಿರತ್ತೆ ಅಂತಂದ್ರೆ ನಿಮ್ಮ ಈ ವರ್ಷದ ಒಂದು ರಿಸಲ್ಟ್ ಕನ್ಫರ್ಮ್ ಆಗತ್ತೆ. ವಿದ್ಯಾರ್ಥಿಗಳೇ, ನೀವು ಎಷ್ಟು ಸ್ಟಡಿ ಮಾಡಿದೀರಾ, ಹೋದ ವರ್ಷದ ಕ್ವಶನ್ ಪೇಪರ್ ಅನ್ನ ನೀವು ಎಷ್ಟು ಬಿಡಿಸ್ತೀರಾ ಅಂತಂದ್ರೆ ಪ್ರಿವಿಯಸ್ ಕ್ವಶನ್ ಪೇಪರ್ ಅನ್ನ ರಿವಿಷನ್ಸ್ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ರಿಪೀಟೆಡ್ ಕ್ವಶನ್ಸ್ ಗಳು ಬಹಳಷ್ಟು ಆಗಿದಾವೆ. ಏನಾಗಿದಾವೆ ಅಂತಂದ್ರೆ ಇಲ್ಲಿ ನಮ್ಗ ಸಂಖ್ಯೆಗಳು ಮಾತ್ರ ಚೇಂಜಸ್ ಆಗಿದಾವೆ ಹೊರತಾಗಿ ಮೆಥಡ್ ಎಲ್ಲ ಸೇಮ್ ಇರುವಂತಹ ಕ್ವಶನ್ಸ್ ಗಳು ಬಂದಿದಾವೆ. ಅದಕ್ಕಾಗಿ ನಾವ್ ಏನ್ ಮಾಡೋಣ ಅಂತಂದ್ರೆ ಪ್ರತಿದಿನ 2020ರಿಂದ ಹಿಡ್ಕೊಂಡು, ಯಾಕಂತಂದ್ರೆ 2020ಕ್ಕಿಂತ ಮುಂಚೆ ಒಂದು ಪ್ಯಾಟರ್ನ್ ಬೇರೆ ಇತ್ತು. ಎಕ್ಸಾಮ್ ಅಲ್ಲಿ ಮುರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಅಲ್ಪಸಂಖ್ಯಾತ ಎಕ್ಸಾಮ್ ಆಗಿರ್ಬೋದು, ಬೇರೆ ಒಂದು ಪ್ಯಾಟರ್ನ್ ಅಲ್ಲಿ ಇತ್ತು. ಆ ಒಂದು ಪ್ಯಾಟರ್ನ್ ಅನ್ನ 2020ರಲ್ಲಿ ಚೇಂಜ್ ಮಾಡಿದ್ದಾರೆ. ಅಲ್ಲಿಂದ ನಾವ್ ಏನ್ ಮಾಡೋಣ ಅಂತಂದ್ರ 2020ರಿಂದ ಹಿಡಿದು 2025ರವರೆಗೂ ನಾವ್ ಏನ್ ಮಾಡೋಣ ಅಂತಂದ್ರ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಾವ, ನಾವ್ ಯಾವ ರೀತಿ ಅವುಗಳನ್ನ ಸ್ಟಡಿ ಮಾಡ್ಬೇಕು, ಆಮೇಲೆ ಇನ್ನು ಉಳಿದಂತಹ ಚಾಪ್ಟರ್ ಗಳನ್ನ ನಾವ್ ಯಾವ ರೀತಿ ಕವರ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಎಲ್ರು ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಕೊಳ್ರಿ. ಆತ್ಮೀಯ ಪೋಷಕರೇ, ನಿಮ್ಮ ಮಕ್ಕಳು ನವೋದಯ ಆಗಿರ್ಲಿ, ಸೈನಿಕ ಆಗಿರ್ಲಿ, ಆಮೇಲೆ ಮುರಾರ್ಜಿ ಆಗಿರ್ಲಿ, ಆದರ್ಶ ಆಗಿರ್ಲಿ, ಅಲ್ಪಸಂಖ್ಯಾತ ಮುರಾರ್ಜಿ ಆಗಿರ್ಲಿ, ಆಳ್ವಾಸ್ ಎಕ್ಸಾಮ್ ಆಗಿರ್ಲಿ, ಈ ಒಂದು ಎಲ್ಲಾ ಎಕ್ಸಾಮ್ ಅನ್ನ ಸೆಲೆಕ್ಷನ್ ಆಗ್ಬೇಕು. ನಮ್ಮ ಮಕ್ಕಳು ಒಂದು ಉನ್ನತ ಒಂದು ಮಟ್ಟದ ಶಾಲೆಯಲ್ಲಿ ಕಲಿಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಶಶಿನ ನೆಟ್ರೆ ಸಾಲಲ್ಲ, ಅದಕ್ ಪ್ರತಿದಿನ ನಾವ್ ನೀರ್ ಹಾಕ್ತಿರ್ಬೇಕು. ಪ್ರತಿದಿನ ಹಾಕ್ಲಿಲ್ಲ ಅಂತಂದ್ರು 2-3 ದಿನಕ್ಕೊಮ್ಮೆ ಆದ್ರೂ ನಾವ್ ಅದಕ್ಕೆ ನೀರ್ ಹಾಕ್ತಿವಿ. ಹಾಗೆ ಏನ್ ಮಾಡೋಣ ಅಂತಂದ್ರ ನಮ್ಮ ಒಂದು ಮಕ್ಕಳಿಗೆ ನಾವ್ ಯಾವ ರೀತಿ ಎಜುಕೇಶನ್ ಅನ್ನ ಕೊಡ್ಬೇಕು, ಯಾವ ರೀತಿ ನಾವು ಎಜುಕೇಶನ್ ಬಗ್ಗೆ ಆಯ್ಕೆ ಮಾಡ್ತೀವಿ ಅನ್ನೋದೊಂದು ಇಂಪಾರ್ಟೆಂಟ್ ಆಗಿರತ್ತೆ. ಪ್ರತಿದಿನ ಮಕ್ಕಳಿಗೆ ನೀವು ಏನ್ ಮಾಡ್ರಿ ಅಂತಂದ್ರ ಪ್ರತಿದಿನ ಕ್ಲಾಸ್ ಗಳನ್ನ ತೋರಿಸ್ತಾ ಇರಿ. ಪ್ರತಿದಿನ ಅವ್ರ ಮೈಂಡ್ ಅಲ್ಲಿ ನೀವು ಹೊಸದನ್ನ ಏನಾದ್ರೂ ಒಂದು ಕಲಿಸಬೇಕು. ಹೌದಾ? ನಾವ್ ಏನ್ ಮಾಡ್ತೀವಿ, ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತೀವಿ. ನೀವ್ ಅದನ್ನ ಮಕ್ಕಳಿಗೆ ಎಷ್ಟು ತೋರಿಸ್ತೀರಾ, ಎಷ್ಟವ್ರು ಮುಂದ್ ಕೂತು ನೀವು ಸ್ಟಡಿ ಮಾಡಿಸ್ರಿ. ಯಾಕಂತಂದ್ರೆ ಹಲವಾರು ವಿದ್ಯಾರ್ಥಿಗಳು ಹೇಳ್ತಿದ್ರು, ಹಲವಾರು ಪೇರೆಂಟ್ಸ್ ಹೇಳ್ತಿದ್ರು, ಮೊಬೈಲ್ ಕೊಟ್ರೆ ಮೇಡಮ್ ಏನಾದ್ರು ನೋಡ್ಕೊಂತ ಕುಂಡಿರ್ತಾರೆ ಅಂತ. ಅದು ತಪ್ಪು. ಯಾಕಂತಂದ್ರೆ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ಈಗಿನ ಒಂದು ತಾಂತ್ರಿಕ ಯುಗದಲ್ಲಿ ನಾವು ಮುಂದುವರಿಬೇಕು. ಹೌದಾ? ನಾವು ಅಪ್ಡೇಟ್ ಆಗ್ಬೇಕು. ಮುಂದ್ ಕೂತು ನೀವೇನ್ ಮಾಡ್ರಿ ಅಂತಂದ್ರ ಸರಿಯಾದ ಒಂದು 40 ಮಿನಿಟ್ಸ್, ಹೌದಾ, 40 ಮಿನಿಟ್ಸ್ ಅವ್ರಿಗೆ ಕ್ಲಾಸ್ ಅನ್ನ ತೋರಿಸಿದ್ರಿ ಅಂತಂದ್ರೆ ಅವರು ಒಂದು ಸಕ್ಸಸ್ ಅನ್ನ ಕಾಣೋದಕ್ಕೆ ನೀವು ಕೂಡ ಶ್ರಮ ವಹಿಸ್ದಂಗ ಆಗತ್ತೆ. ಹೌದಾ? ನಿಮ್ಮ ಮಕ್ಕಳು ಸಕ್ಸಸ್ ಅನ್ನ ಹೊಂದ್ಬೇಕು ಅಂತಂದ್ರೆ ನಿಮ್ಮ ಒಂದು ಪರಿಶ್ರಮನು ಕೂಡ ಇರ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಹೌದಾ? ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ 2025ರಲ್ಲಿ ಕೇಳಿರ್ತಕ್ಕಂತಹ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಎಷ್ಟಪ್ಪ ಅಂತಂದ್ರೆ 2025ರಲ್ಲಿ ಕೇಳಿರ್ತಕ್ಕಂತಹ ಗಣಿತ ಪ್ರಶ್ನೆ ಪತ್ರಿಕೆಯನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಎಲ್ಲಾ ಎಕ್ಸಾಮ್ ನ ನೀವು ಸೆಲೆಕ್ಷನ್ ಆಗ್ಬೇಕು. ಹೌದಾ? ಎಲ್ಲಾ ಎಕ್ಸಾಮ್ ಅಲ್ಲಿ ನೀವು ಸೆಲೆಕ್ಷನ್ ಆಗ್ಬೇಕು. ನಾವ್ ಎಷ್ಟು ಓದಿದೀವಿ, ಇಲ್ಲಿವರೆಗೂ ನಾವ್ ಎಷ್ಟು ಕಲ್ತಿದೀವಿ, ಆ ಒಂದು ನಿಮ್ಗೆ ಮೌಲ್ಯಮಾಪನ ಆಗ್ಬೇಕು. ನಾವ್ ಎಷ್ಟು ಕಲ್ತಿದೀವಿ ಅನ್ನೋದು ನಿಮ್ಗೆ ಮೌಲ್ಯಮಾಪನ ಆಗ್ಬೇಕು ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ಇಂದ ರೆಡಿಯಾಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಅನ್ನುವಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದಾವೆ. ಆಮೇಲೆ ನಾವು ಬಿಡಿಸಿರ್ತಕ್ಕಂತಹ ಇಯರ್ ಕ್ವಶನ್ ಪೇಪರ್ಗಳು ಸದಾ ಇದರಲ್ಲಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಪುಸ್ತಕ ನಿಮ್ಗೆ ಎದಕ್ಕೆಲ್ಲ ಹೆಲ್ಪ್ ಆಗತ್ತೆ ಅಂತಂದ್ರೆ ಈ ಒಂದು ಪುಸ್ತಕವನ್ನ ನೀವು ತೆಗೆದುಕೊಂಡಿದ್ದಾದಲ್ಲಿ ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಆಂಗ್ಲ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಆ ಎರಡೂ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದು ಎರಡು ಮೀಡಿಯಂ ಅಲ್ಲಿ ನಾವು ರೆಡಿ ಮಾಡ್ತಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗ್ಯದ. ಇದರಲ್ಲಿ ಒಟ್ಟು ಎಷ್ಟಿದೆ ಅಂತಂದ್ರೆ 50 ಪ್ರಶ್ನೆ ಪತ್ರಿಕೆಗಳದಾವ. ಓಕೆ, ಇದರಲ್ಲಿ ಒಟ್ಟು 50 ಪ್ರಶ್ನೆ ಪತ್ರಿಕೆಗಳದಾವ. ಈ ಒಂದು 50 ಪ್ರಶ್ನೆ ಪತ್ರಿಕೆಗಳನ್ನ ನೀವೇನಾದ್ರೂ ಬಿಡಿಸಿದ್ದೆ ಆದಲ್ಲಿ 5,000 ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ ಗೊತ್ತಾಗತ್ತ. ಹೌದಾ?
5,000 ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ ಗೊತ್ತಾಯ್ತು ಅಂತಂದ್ರೆ ಮುರಾರ್ಜಿಯಲ್ಲಿ 100 ಮಾರ್ಕ್ಸ್ ನಿಮಗೆ ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ ಅಲ್ಲಿ ನೀವು 100 ಮಾಡುವಂತಹ ಸಾಧ್ಯತೆಗಳು ಇರ್ತದ ಅಂತ ನಾನು ಹೇಳ್ತೀನಿ. ಈ ಒಂದು ಬುಕ್ ನ ತೆಗೆದುಕೊಂಡಂತಹ ಎಲ್ಲಾ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಆಗಿರ್ಬೋದು, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ತುಂಬಾ ಒಳ್ಳೆಯ ಒಂದು ಉಪಯುಕ್ತವಾದಂತಹ ಬುಕ್ ಇದೆ, ಇದರ ಒಂದು ಮಾಹಿತಿಯನ್ನ ನಮಗ್ ಕೊಡ್ರಿ, ಇದರ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನಮಗ್ ಕೊಡ್ರಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಈಗಾಗಲೇ ನಾವೇನ್ ಮಾಡಿದೀವಿ ಅಂತಂದ್ರೆ ಹಲವಾರು ಜಿಲ್ಲೆಗಳಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಒಂದು ಪುಸ್ತಕವನ್ನ ಕಳ್ಸಿದೀವಿ. ನಿಮಗೂ ಏನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಬುಕ್ ನ ಮಾಹಿತಿ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ಬುಕ್ಸ್ ಬೇಕಾಗಿದ್ರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಹೌದಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಈ ಒಂದು ಬುಕ್ ನ ಪರ್ಚೇಸ್ ಮಾಡ್ಕೊಂಡು ಸ್ಟಡಿನ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಯಾಕಂತಂದ್ರೆ ಇನ್ನು ಕೇವಲ ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸಿ ಸಾಲ್ವ್ ಮಾಡ್ಕೊಂಡು ಅಷ್ಟೊತ್ತಿಗೆ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಎಕ್ಸಾಮ್ ಬರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಆಮೇಲೆ ವಿಜ್ಞಾನ ಆಗಿರ್ಬೋದು, ಸಾಮಾನ್ಯ ಜ್ಞಾನ ಆಗಿರ್ಬೋದು, ಬೌದ್ಧಿಕ ಸಾಮರ್ಥ್ಯ ಆಗಿರ್ಬೋದು, ಈ ಒಂದು ಎಕ್ಸಾಮ್ ನ ಈ ಒಂದು ಬುಕ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಆದರ್ಶ ಎಕ್ಸಾಮ್ಗೆ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಆದರ್ಶ ಎಕ್ಸಾಮ್ ಮಾಡೆಲ್ಸ್ ಮತ್ತೆ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಹಾಕಿದೀವಿ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಒಂದು ಬುಕ್ ನಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಅಲ್ಪಸಂಖ್ಯಾತ ಮುರಾರ್ಜಿಯ ಒಂದು ಇಯರ್ ಕ್ವಶನ್ ಪೇಪರ್ ಅನ್ನು ಕೂಡ ನಾವ್ ಇಲ್ಲಿ ಹಾಕಿದೀವಿ. ಹಲವಾರು ವಿದ್ಯಾರ್ಥಿಗಳು ನಾವ್ ಏನ್ ಮಾಡ್ತಿದ್ರಿ ಅಂತಂದ್ರೆ ಕೇಳ್ತಿದ್ರಿ, ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಸಿಲೆಬಸ್ ಇರುತ್ತೆ, ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಅಂತ ನಾವು ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನು ಕೂಡ ಇಲ್ಲಿ ಹಾಕಿದೀವಿ. ಹೌದಾ, ಅಲ್ಪಸಂಖ್ಯಾತ ಮುರಾರ್ಜಿ 2025ರಲ್ಲಿ ನಡೆದಿರ್ತಕ್ಕಂತಹ ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನು ಕೂಡ ಇದ್ರ ಹಾಕಿದೀವಿ. ಆಮೇಲೆ ಮಾಡೆಲ್ ಕೂಡ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಇದ್ರಲ್ಲಿ ಕೊಟ್ಟಿದೀವಿ. ಅದನ್ನ ತೆಗೆದುಕೊಂಡು ನೀವೇನ್ ಮಾಡ್ರಿ ಅಂತಂದ್ರ ಸ್ಟಡಿಯನ್ನ ಮಾಡ್ರಿ. ಒಂದು ತುಂಬಾ ಒಳ್ಳೆ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಪುಸ್ತಕ ಆಗ್ಯದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕ್ಲಾಸ್ ಅನ್ನ ನೋಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು, ಹಲವಾರು ವಿದ್ಯಾರ್ಥಿಗಳು ವಾಟ್ಸಪ್ ಗ್ರೂಪ್ ಅಲ್ಲಿ ಮತ್ತೆ ಕಮೆಂಟ್ ಅನ್ನ ಮಾಡಿದೀರಾ. ಏನಪ್ಪಾ ಅಂತಂದ್ರೆ ನಮಗೆ ಮ್ಯಾಥ್ಸ್ ತುಂಬಾ ಕ್ಲಾಸ್ ಚೆನ್ನಾಗಿ ತಿಳಿತಿದೆ, ನಾವು ಸ್ಕೋರ್ ಮಾಡ್ತಿದೀವಿ ಅಂತ. ವಿದ್ಯಾರ್ಥಿಗಳೇ, ನಿಮಗೇನಾದ್ರೂ ಮಾಡೆಲ್ಸ್ ಕ್ವಶನ್ ಪೇಪರ್ ಗಳನ್ನ ನೀವು ಬಿಡಿಸ್ತಾ ಇದ್ದೀರಾ, ನಮ್ ಬುಕ್ಸ್ ಅನ್ನ ತೆಗೆದುಕೊಂಡು ನಮ್ ಕ್ಲಾಸ್ ಗಳನ್ನು ಕೂಡ ನೋಡ್ತಿದ್ದೀರಾ, ಅಂತಹ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಹೆಸರನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಸಾನ್ವಿ ಅಂತ, ಓಕೆ, ಯಾರಪ್ಪ ಅಂತಂದ್ರೆ ಸಾನ್ವಿ ಕಟ್ಟಿಗೆಹಳ್ಳಿ ಅಂತ ದಿನ ಅವರು ಕಮೆಂಟ್ ಮಾಡ್ತಿರ್ತಾರೆ. ಆಮೇಲೆ ಹರ್ಷವರ್ಧನ್ ಅಂತ, ಆಮೇಲೆ ಅನುಷ್ಕಾ ಅಂತ, ವಿನಾಯಕ್ ಬೆನಕನಹಳ್ಳಿ ಅಂತ, ಆಮೇಲೆ ಹಾಗೆ ನೀವು ಪ್ರತಿದಿನ ಏನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಅನ್ನ ಮಾಡ್ತಾ ಇರಿ. ಶಶಿಧರ್ ಅಂತ, ಆಮೇಲೆ ಅಭಿಲಾಷ್ ಅಂತ, ಸನ್ನಿಧಿ ಅಂತ, ಆಮೇಲೆ ವಿನಾಯಕ್ ಅಂತ, ಈ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದೀರಿ ಅಂತಂದ್ರೆ ಪ್ರತಿದಿನ ಕಮೆಂಟ್ ಗಳನ್ನ ಮಾಡ್ತಿದ್ದೀರಿ, ಪ್ರತಿದಿನ ಕ್ಲಾಸ್ ಗಳನ್ನ ನೋಡ್ತಿದ್ದೀರಿ. ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ನಮ್ಗೆ ಏನ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಕಮೆಂಟ್ ಗಳನ್ನ ಕಳಿಸ್ತಿದ್ದೀರಾ. ಯಾವ್ದಾದ್ರು ತಿಳಿಲಿಲ್ಲ ಅಂತಂದ್ರೆ ಆ ಕ್ವಶನ್ಸ್ ಗಳನ್ನು ಕೂಡ ನಮಗ್ ಕಳಿಸ್ತಿದ್ದೀರಾ. ನಾವು ನಿಮಗೆ ಏನ್ ಮಾಡ್ತಿದೀವಿ ಅಂತಂದ್ರೆ ಸಾಲ್ವ್ ಮಾಡಿ ಕೂಡ ಕಳಿಸ್ತಿದೀವಿ. ನಿಮಗೂ ಕೂಡ ಏನಾದ್ರು ಕ್ಲಾಸ್ ನೋಡ್ತಿರ್ತಕ್ಕಂತಹ ನಿಮಗೂ ಕೂಡ ಏನಾಗ್ಲಿಲ್ಲ ಅಂತಂದ್ರೆ, ಏನಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ, ಏನಾದ್ರೂ ನಿಮಗ್ ವಿಷಯ ಬೇಕಿತ್ತು ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯಿನ್ ಆಗಿ, ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವ್ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಮಾಹಿತಿ ಆಗಿರ್ಬೋದು, ಯಾವ್ದಾದ್ರು ಕ್ವಶನ್ಸ್ ಆಗಿರ್ಬೋದು, ಯಾವ್ದಾದ್ರು ವಿಷಯದ ಬಗ್ಗೆ ನೀವು ತಿಳಿಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಅನ್ನ ಮಾಡಿ ಕೇಳ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈಗಾಗಲೇ ನಾವು ಬೇಸಿಗೆ ಶಿಬಿರದ ಮತ್ತು ರೆಗ್ಯುಲರ್ ಕ್ಲಾಸಸ್ ನ ಪ್ರವೇಶಗಳನ್ನ ಪ್ರಾರಂಭ ಮಾಡಿದೀವಿ. ಶ್ರೀ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ರೆಗ್ಯುಲರ್ ಒಂದು ಕೋಚಿಂಗ್ ಆಗಿರ್ಬೋದು ಮತ್ತು ಸ್ಕೂಲ್ಗೆ ಆಗಿರ್ಬೋದು ಅಡ್ಮಿಷನ್ ಸ್ಟಾರ್ಟ್ ಮಾಡಿದೀವಿ. ಆ ಅಡ್ಮಿಷನ್ಗೆ ಬೇಕಾಗಿರ್ತಕ್ಕಂತಹ ಇಲ್ಲಿ ಎಲ್ಲಾ ವಿಷಯಗಳನ್ನ ಆಗಿರ್ಬೋದು, ಸ್ಪರ್ಧಾತ್ಮಕ ಮನೋಭಾವನ ಬೆಳೆಸೋದ್ರ ಜೊತೆಗೆ ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸಸ್ ಗಳನ್ನ ಮಾಡ್ತಿರ್ತೀವಿ. ಮತ್ತೇನ್ ಮಾಡ್ತಿರ್ತೀವಿ ಅಂತಂದ್ರೆ ಯೋಗ ಕ್ಲಾಸಸ್ ಆಗಿರ್ಬೋದು, ಆಮೇಲೆ ಕರಾಟೆ ಕ್ಲಾಸಸ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು, ಸಂಗೀತ ಕ್ಲಾಸಸ್ ಆಗಿರ್ಬೋದು 2 ತಿಂಗಳ ವೆಕೇಶನ್ ನಲ್ಲಿ ನಾವು ಮುಗಿಸ್ಕೊಡ್ತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ನಿಮಗೇನಾದ್ರೂ ಪ್ರವೇಶಗಳು ಬೇಕಿದ್ರೆ, ಮತ್ತೆ ಇನ್ನು ಹಿಂದುಳಿದ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ ಹಿಡಿದುಕೊಂಡು 10ನೇ ತರಗತಿವರೆಗೂ ನೀವೇನಾದ್ರೂ ಸ್ಟಡಿ ಮಾಡ್ತಿದ್ರಿ, ಅದರಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಏನಾದ್ರೂ ಇದ್ರೆ, ನಮ್ಮ ಕನ್ನಡ ಬರಲ್ಲ, ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ, ಮತ್ತೆ ಗಣಿತ ನಮಗ್ ಸ್ಪೀಡ್ ಆಗಿ ಮಾಡೋದಕ್ ಬರಲ್ಲ ಅನ್ನೋರಂತ ಯಾರು ಇದ್ರೆ ಏನ್ ಮಾಡ್ರಿ ಅಂತಂದ್ರೆ
ನಮ್ಮಲ್ಲಿ ಒಂದು ಬೇಸಿಕ್ ಫೌಂಡೇಶನ್ ಅಂತ ಬ್ಯಾಚ್ ನಾವು 2 ತಿಂಗಳಲ್ಲಿ ವೆಕೇಶನ್ ಕ್ಲಾಸಸ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಆ ಒಂದು 2 ತಿಂಗಳ ಬ್ಯಾಚ್ ಅನ್ನ ನೀವೇನ್ ಮಾಡ್ರಿ ಸದುಪಯೋಗವನ್ನ ತೆಗೆದುಕೊಂಡಿದ್ದೆ ಆದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮ್ಮನ್ನ ರೆಡಿ ಮಾಡುವಂತಹ ಜವಾಬ್ದಾರಿ ನಮ್ದಾಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡೋಣ ಅಂತಂದ್ರ ಇವತ್ತಿನ ಒಂದು ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ 2025ರಲ್ಲಿ ಕೇರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿ ಅದಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ 57,394 ಮತ್ತು 26,765 ವ್ಯತ್ಯಾಸ ಅಂತ ಹೇಳಿ ಕೇಳಿದರೆ ನಾನ್ ನಿಮಗ್ ಫಸ್ಟ್ ನೇ ಹೇಳಿದೆ ವ್ಯತ್ಯಾಸ ಅಂತ ಕೇಳಿದಾಗ ಮೈನಸ್ ಮಾಡ್ಬೇಕು, ಮೊತ್ತ ಅಂತ ಕೇಳಿದಾಗ ಒಟ್ಟು ಅಥವಾ ಮೊತ್ತ ಅಂತ ಕೇಳಿದಾಗ ಪ್ಲಸ್ ಮಾಡ್ಬೇಕು, ಆಮೇಲೆ ಗುಣಲಬ್ಧ ಅಂತ ಕೇಳಿದಾಗ ಗುಣಾಕಾರ ಮಾಡ್ಬೇಕು, ಭಾಗಲಬ್ಧ ಅಂತ ಕೇಳಿದಾಗ ಭಾಗಾಕಾರ ಮಾಡ್ಬೇಕು ಅಂತ ಕೇಳಿದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ 58,394 and 26,765 ಈಸ್ ಅಂತ ಕೇಳಿದರೆ ಹಾಗಾದ್ರೆ ಈ ಎರಡೂ ಸಂಖ್ಯೆಗಳಲ್ಲಿ ನಾವ್ ಏನ್ ಮಾಡ್ಬೇಕು ಡಿಫರೆನ್ಸ್ ಅನ್ನ ಹುಡುಕ್ಬೇಕು. ಹಾಗಾದ್ರೆ ನಮ್ ಡಿಫರೆನ್ಸ್ ಮಾಡ್ಬೇಕು ಅಂತಂದ್ರ ಮೈನಸ್ ಮಾಡ್ಬೇಕು. 57,394 ಮೈನಸ್ ಎಷ್ಟ್ ಮಾಡ್ಬೇಕು ಅಂತಂದ್ರ ಇಲ್ಲಿ 26,765 ಮೈನಸ್ ಮಾಡ್ಬೇಕು. ಹಾಗಾದ್ರ ಎಷ್ಟು ಬರ್ತೈತಿ ಅಂತ ಹೇಳಿ ನಾವು ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ 4ರಲ್ಲಿ 5 ತೆಗಿಯೋದಕ್ ಬರಲ್ಲ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ಪಕ್ಕದ ಮನೆಯಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರ 10 ಏನ್ ಮಾಡ್ಬೇಕು ಸಾಲವಾಗಿ ತಗೋಬೇಕು. 10ರಲ್ಲಿ 14ರಲ್ಲಿ ಏನ್ ಮಾಡ್ತೀವಿ 5 ಕಳೆದ್ರೆ ಎಷ್ಟು ಉಳಿತು 9 ಉಳಿತು. 9ರಲ್ಲಿ 7 ಕಳೆದ್ರೆ 2 ಉಳಿತು. ಆಮೇಲೆ 13ರಲ್ಲಿ ನಾವು ಪಕ್ಕದ ಮನೆಯಿಂದ ಸಾಲ ತಗೊಳ್ಳೋಣ. 13ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತು 13ರಲ್ಲಿ 7 ಕಳೆದ್ರೆ 6 ಉಳಿತು. ನೆಕ್ಸ್ಟ್ 7ರಲ್ಲಿ 7 ಕಳೆದ್ರೆ 0 ಉಳಿತು. 5ರಲ್ಲಿ 2 ಕಳೆದ್ರೆ 3 ಉಳಿತು. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು 30,629 ಅನ್ನೋದು ಏನಾಗ್ತದ ಅಂತಂದ್ರೆ ನಮ್ಗೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಯಾವ ಆಪ್ಷನ್ ಅಲ್ಲಿ ಅದೇ ರೀ ಆಪ್ಷನ್ ಬಿ ಅಲ್ಲಿ 30,629 ಅನ್ನೋದು ನಮಗ್ ಸರಿಯಾಗಿರ್ತಕ್ಕಂತಹ ಉತ್ತರ ಐತಿ. ಬಹಳಷ್ಟು ಈಸಿ ಆಗಂತ ಪ್ರಶ್ನೆಗಳಿರ್ತಾವ. ಏನ್ ಮಾಡ್ಬೇಕು ಯಾವ ಕ್ವಶನ್ ಕೇಳಿದಾರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆದ್ರೆ ಸಾಕು 100% ನೀವು ರಿಸಲ್ಟ್ ಮಾಡೋದಕ್ಕಾಗತ್ತೆ. ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಅಲ್ಲಿ 20ಕ್ಕೆ 20 ಅಂಕಗಳನ್ನ ನೀವು ತೆಗೆದುಕೊಳ್ತೀರಾ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಒಂದು ಪ್ರಶ್ನೆ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಅಂತೇಳಿ ಕೇಳಿದಾರ. ಹೌದಾ, ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಅಂತೇಳಿ ಕೇಳಿದಾರ. ಇಲ್ಲಿ ಬಣ್ಣ ಹಚ್ಚಿರ್ತಕ್ಕಂತಹ ಭಾಗಗಳನ್ನ ಭಿನ್ನ ರಾಶಿಯಲ್ಲಿ ಯಾವ ರೀತಿ ಬರೆಯೋದು ಅಂತ ಸಾಕಷ್ಟು ಸರಿ ನಿಮಗೆ ಹೇಳಿದೀನಿ ನಾನು. ಇಲ್ಲಿ ಭಿನ್ನ ರಾಶಿಯನ್ನ ಬರಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಬಣ್ಣ ಹಚ್ಚಿದ ಭಾಗವನ್ನ ಮೇಲ್ಗಡೆ ಬರಿಬೇಕು. ಹೌದಾ, ಬಣ್ಣ ಹಚ್ಚಿದ ಭಾಗವನ್ನ ಏನ್ ಮಾಡ್ಬೇಕು ಮೇಲ್ಗಡೆ ಬರಿಬೇಕು. ಹಚ್ಚಿದ ಭಾಗವನ್ನ ಮೇಲ್ಗಡೆ ಬರಿಬೇಕು. ಇಲ್ಲಿ ಕೆಳಗಡೆ ಒಟ್ಟು ಭಾಗಗಳನ್ನ ಬರಿಬೇಕು. ಟೋಟಲ್ ಎಷ್ಟು ಭಾಗಗಳದಾವೆ ಅಂತ ಹೇಳಿ ಬರಿಬೇಕಾಗತ್ತ. ಹೌದಾ, ಟೋಟಲ್ ಭಾಗಗಳು ಟೋಟಲ್ ಪಾರ್ಟ್ಸ್ ಆಮೇಲೆ ಕಲರ್ಡ್ ಪಾರ್ಟ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಒಟ್ಟು ಪಾರ್ಟ್ಸ್ ಗಳು ಎಷ್ಟದಾವ ಅಂತ ಹೇಳಿ ನೋಡ್ತಾ ಹೋಗೋಣ. 1 2 3 4 5 6 7 8 9 10 ಅಂತ ಹೇಳಿದೆ. ಟೋಟಲ್ ಪಾರ್ಟ್ಸ್ ಎಷ್ಟಿದೆ ಅಂತಂದ್ರೆ 10 ಅಂತ ಹೇಳಿದೆ. ಹಾಗಾದ್ರೆ ಅದರಲ್ಲಿ ಕಲರ್ಡ್ ಪಾರ್ಟ್ಸ್ ಎಷ್ಟಿದೆ ಅಂತಂದ್ರೆ ಇಲ್ಲಿ ನಮಗ 7 ಪಾರ್ಟ್ಸ್ ಇದೆ. ಹೌದಾ, ಹಾಗಾದ್ರೆ 10ನೆಯ 7 ಅನ್ನೋದು ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗದ ಆಪ್ಷನ್ ಬಿ ಅಲ್ಲಿ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ. ನೋಡ್ರಿ 2025ರಲ್ಲಿ ಎಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿದಾರಂತ. ನೆಕ್ಸ್ಟ್ 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಆಗುತ್ತದೆ ಅಂತ ಹೇಳಿ ಕೇಳಿದಾರ. what should be added to 47,346 to get 84,625. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕು ಅಂತಂದ್ರ ಎಷ್ಟನ್ನ ಸೇರಿಸಿದಾಗ ಅಂತಂದ್ರ ದೊಡ್ಡ ಸಂಖ್ಯೆಯೊಳಗೆ ಸಣ್ಣ ಸಂಖ್ಯೆಯನ್ನು ಕಳೆದ ಎಷ್ಟು ಸೇರಿಸ್ಬೇಕು ಅನ್ನೋದು ಗೊತ್ತಾಗ್ತದ. 625 ನೆಕ್ಸ್ಟ್ 47,346 ಇದರಲ್ಲಿ ಮೈನಸ್ ಮಾಡಿದ್ರ ಯಾವ ಸಂಖ್ಯೆಯನ್ನ ಸೇರಿಸ್ಬೇಕು ಅನ್ನೋದು ನಮಗ್ ಗೊತ್ತಾಗ್ತದ. ಹಾಗಾದ್ರೆ 5ರಲ್ಲಿ 6 ಕಳೆಯಕ್ ಬರಂಗಿಲ್ಲ. 15ರಲ್ಲಿ 6 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 12ರಲ್ಲಿ 5 ಕಳೆದ್ರೆ 7 ಉಳಿತು. ನೆಕ್ಸ್ಟ್ 6ರಲ್ಲಿ 4 ಕಳೆದ್ರೆ 2 ಉಳಿತು. 14ರಲ್ಲಿ 7 ಕಳೆದ್ರೆ 7 ಉಳಿತು. ನೆಕ್ಸ್ಟ್ 8ರಲ್ಲಿ 5 ಕಳೆದ್ರೆ 3 ಉಳಿತು. 37,279 ಅನ್ನೋದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಯಾವ ಆಪ್ಷನ್ ಅಲ್ಲಿ ಐತ್ರಿ, ಯಾವ ಆಪ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ.
ಕಮೆಂಟ್ ಮಾಡ್ರಿ, ಬೇಗ ಕಮೆಂಟ್ ಮಾಡ್ಬೇಕು. ಯಾಕಂತಂದ್ರ ನಿಮ್ಗೆ ಹೇಳಿರ್ತಕ್ಕಂತ ಸಿಲೆಬಸ್ ಅಲ್ಲಿ ನಾನ್ ಹೇಳೋಕ್ಕಿಂತ ಮುಂಚೆನ ನಿಮಗ್ ಆನ್ಸರ್ ಬರ್ತಿರ್ಬೇಕು. ಆ ಆನ್ಸರ್ ಗಳನ್ನ ಏನ್ ಮಾಡ್ರಿ ಅಂತಂದ್ರ ನನಗ್ ಕಮೆಂಟ್ ಮಾಡ್ರಿ. ಕ್ವಶನ್ ಕರೆಕ್ಟ್ ಆಗಿದ್ರೆ ನಿಮಗ್ ಆನ್ಸರ್ ನಮಗ್ ತಿಳಿದಿದ್ರೆ, ನಿಮಗ್ ಈ ಕ್ವಶನ್ ತಿಳಿದಿದ್ರೆ ಏನ್ ಮಾಡ್ರಿ, ಎಸ್ ಅಂತ ಕಮೆಂಟ್ ಮಾಡ್ರಿ. ಏನ್ ಮಾಡ್ರಿ, ಎಸ್ ಅಂತ ಕಮೆಂಟ್ ಮಾಡ್ರಿ. ಹೌದಾ, ಎಸ್ ಅಂತ ಕಮೆಂಟ್ ಮಾಡ್ರಿ. ಎಸ್ ಅಂತ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮುಂದ್ ಕ್ವಶನ್ ಆನ್ಸರ್ ಮಾಡ್ರಿ. ಆಮೇಲೆ ನಿಮ್ ಅದ್ರ ಜೊತೆಗೆ ನಿಮ್ ಹೆಸರನ್ನು ಕೂಡ ನಮ್ಗೆ ಏನ್ ಮಾಡ್ರಿ ಅಂತಂದ್ರ ಕಳಿಸ್ರಿ. ಓಕೆ, ನೆಕ್ಸ್ಟ್ ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ. ಎಕ್ಸ್ಪ್ರೆಸ್ ರುಪೀಸ್ 82 ಇನ್ ಪೈಸೆಸ್ ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಮಗ 1 ರೂಪಾಯಿಗೆ ಎಷ್ಟು ಪೈಸೆಗಳದಾವ? 100 ಪೈಸೆಗಳದಾವ. ಹೌದಾ, 100 ಪೈಸೆ ಅದ. ಓಕೆ, ಆಮೇಲೆ ಇಲ್ಲಿ ನಮಗೆ ಎಷ್ಟು ರೂಪಾಯಿ ಕೇಳಿದಾರ? 82 ರೂಪಾಯಿ ಕೇಳಿದಾರ. ಹೌದಾ, 82 ರೂಪಾಯಿ ಕೇಳಿದಾರ ಅಂತಂದ್ರೆ ಎಷ್ಟು ಪೈಸೆಗಳಾಗ್ತಾವ ಅಂತೇಳಿ ನಾವು ನೋಡ್ಬೇಕು. ಒಂದಕ್ಕ ಎಷ್ಟನ್ನ ಇಂಟು ಮಾಡಿದಾಗ 100 ಬಂದೈತಿ ನಮ್ಗ? 100ಕ್ಕೆ ಇಂಟು ಮಾಡಿದಾಗ ಬಂದೈತಿ. ಅದೇ ರೀತಿ 82ಕ್ಕ 100ನ್ನ ಇಂಟು ಮಾಡಿದಾಗ ನಮಗ್ ಎಷ್ಟು ಬರ್ತೈತಿ ಅಂತಂದ್ರ 1 82 20 ಅಂತಂದ್ರ 8200 ಪೈಸೆ ಅಂತ ಹೇಳಿ ಬರ್ತದ. ಓಕೆ, 8200 ಪೈಸೆಸ್ ಅಂತ ಬರ್ತದ. ಹಾಗಾದ್ರೆ ಎಲ್ಲೈತ್ರಿ? ಆಪ್ಷನ್ ಬಿ ಅಲ್ಲಿ ಇದಕ್ಕೆ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿದ್ದಾವ. ನಿಮಗೆ ರೂಪಾಯಿ ಆಗಿರ್ಬೋದು, ಕಿಲೋಮೀಟರ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು, ಡೆಕಾಮೀಟರ್, ಡೆಸಿಮೀಟರ್, ಇವೆಲ್ಲ ಏನಾಗಿರ್ಬೇಕು ಅಂತಂದ್ರ ಗೊತ್ತಿರ್ಬೇಕು. ಇವೆಲ್ಲ ಎಲ್ಲಿದು ಅಂತಂದ್ರ 5ನೇ ತರಗತಿಯ ಪುಸ್ತಕದಲ್ಲಿ ನಿಮ್ಗೆಲ್ಲಾನು ಇದೆ. ಓಕೆ, ಹಾಗಾದ್ರೆ 48 ಇಂಟು ಎಷ್ಟನ್ನ ಮಾಡಿದಾಗ 48 ಬರ್ತದ ಅಂತ ಕೇಳಿದಾರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ಹಾಗಾದ್ರೆ 48 ಒಂದ್ಲೆ 48 ಅಂತ ಹೇಳಿ ಆಗ್ತದ. ನಮಗಿಲ್ಲಿ ಆನ್ಸರ್ ಏನು ಅಂತಂದ್ರ 1 ಅಂತ ಹೇಳಿ ಬರ್ತದ. ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡ್ರಿ. ಈ ಒಂದು ಪ್ರಶ್ನೆ ಪತ್ರಿಕೆ ಉಪಯೋಗವನ್ನ ನೀವು ಎಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 32,357 ಪ್ಲಸ್ ಎಷ್ಟ್ ಮಾಡ್ಬೇಕು? 28,467 ಪ್ಲಸ್ ಮಾಡ್ಬೇಕು. ಓಕೆ, 7 7 14, ಆಮೇಲೆ 6 6 12, ನೆಕ್ಸ್ಟ್ 4 3 7, ಇದೊಂದು 8, ನೆಕ್ಸ್ಟ್ 8 2 10. ಓಕೆ, ನೆಕ್ಸ್ಟ್ 3 2 5, ಇದೊಂದು 6, 60,824 ಆಯ್ತು. ಇಲ್ಲಿ ಆನ್ಸರ್ ಐತಿ, ಹಾಕ್ಬೇಡ್ರಿ. ಯಾಕೆ ಹೇಳ್ರಿ? ಇನ್ನ ಇಲ್ಲೊಂದು ಮೈನಸ್ ಮಾಡೋದೈತಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ಅಂತಂದ್ರ ಗಡಿಬಿಡಿಯೊಳಗ ಎಕ್ಸಾಮ್ ಬರೆಯೋ ಗಡಿಬಿಡಿಯೊಳಗ ಏನ್ ಮಾಡ್ತೀರಿ, ನೆಕ್ಸ್ಟ್ ಕ್ವಶನ್ ನೋಡಿರಂಗಿಲ್ಲ, ಆನ್ಸರ್ ಬಂತಪ್ಪ ಅಂತ ಹೇಳಿ ಆನ್ಸರ್ ಹಾಕ್ಬಿಡ್ತೀರಿ. ಅದು ತಪ್ಪಾಗಿರ್ತಕ್ಕಂತಹ ಆನ್ಸರ್ ಆಗಿರ್ತದ. ಹಾಗಾದ್ರೆ ಇಲ್ಲಿ ಇದ್ರಾಗ ಏನ್ ಮಾಡ್ಬೇಕು? ಇನ್ನ ಮೈನಸ್ ಮಾಡ್ಬೇಕು. 47,642 ಏನ್ ಮಾಡ್ಬೇಕಂತಂದ್ರ ಇದರಲ್ಲಿ ಮೈನಸ್ ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ಎಷ್ಟಾಗ್ತದ ಅಂತಂದ್ರ 4ರಲ್ಲಿ 2 ಹೋದ್ರೆ 2 ಉಳಿತು, 12ರಲ್ಲಿ 4 ತೆಗೆದ್ರೆ 8 ಉಳಿತು, ನೆಕ್ಸ್ಟ್ 8ರಲ್ಲಿ 7 ಹೋದ್ರ 1 ಉಳಿತು, ನೆಕ್ಸ್ಟ್ 10ರಲ್ಲಿ 7 ಹೋದ್ರೆ 3 ಉಳಿತು, ನೆಕ್ಸ್ಟ್ 6ರಲ್ಲಿ 4 ಹೋದ್ರ 4, ಮತ್ತೆ ಇದೊಂದು 5 ಹೋದ್ರ 1 ಉಳಿತು. 13,182 ಅನ್ನೋದೇನಂತಂದ್ರೆ ಅಂತಂದ್ರೆ ಆಪ್ಷನ್ ಸಿ ಅಲ್ಲಿ ಇರ್ತಕ್ಕಂತಹ ಆನ್ಸರ್ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೂಪಾಯಿ 4,425 ಹಣವನ್ನು ಅಮರ್, ಅಕ್ಬರ್ ಮತ್ತು ಆಂಟೋನಿ ಅವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದ್ರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು ಅಂತ ಕೇಳಿದಾರ. ₹4,425 ವಾಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಅಮರ್, ಅಕ್ಬರ್ ಅಂಡ್ ಆಂಟೋನಿ ಈಕ್ವಲಿ ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಹಣ ದೊರೆತೈತಿ ಅಂತ ಕೇಳಿದಾಗ ಇಲ್ಲಿ 3 ಜನರದ್ದು ಸೇರಿಸಿ ಕೊಟ್ಟಾರ. ಓಕೆ, 3 ಜನರು ಸೇರಿಸಿ ಕೊಟ್ಟು ಒಬ್ಬೊಬ್ರಿಗೆ ಎಷ್ಟು ಬರ್ತೈತಿ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಡಿವೈಡ್ ಅನ್ನ ಮಾಡ್ಬೇಕು. ಇಂತಹ ಪ್ರಶ್ನೆಗಳು ಬಂದಾಗ ನಾವ್ ಏನ್ ಮಾಡ್ಬೇಕು ಅನ್ನೋದು ನಮ್ಗೇನೋ ಆಗಿರ್ಬೇಕು, ಫಸ್ಟ್ ಆಫ್ ಆಲ್ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕ್ರಿ, ನಾವ ಡಿವೈಡ್ ಅನ್ನ ಮಾಡ್ಬೇಕು. ಡಿವೈಡ್ ಅನ್ನ ಮಾಡ್ತಾ ಹೋಗೋಣ. ಓಕೆ, 4,425 ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕ್ರಿ ನಮಗ್ ಗೊತ್ತಿಲ್ಲ ಅನ್ನೋರು ಇಲ್ಲಿ ಎಷ್ಟು ಜನ ಇದಾರ ನೋಡ್ರಿ. ಅಮರ್ ಒಬ್ಬದಾನ, ಅಕ್ಬರ್ 2 ಆಯ್ತು, ಆಂಟೋನಿ 3 ಆಯ್ತು. 3 ಜನಕ್ಕೆ ನಾವ್ ಹಂಚ್ಬೇಕು ಅಂತಂದ್ರ ಡಿವೈಡೆಡ್ ಬೈ 3 ಮಾಡ್ಬೇಕು. ಹಾಗಾದ್ರ 3 1 1 ಉಳಿತು, 3 4 12 2 ಉಳಿತು, 3 7 21 1 ಉಳಿತು, 3 5
15. ಹಾಗಾದ್ರೆ ನಮ್ಗೆ ಉತ್ತರ ಎಷ್ಟು? 1475 ರೂಪಾಯಿ ಒಬ್ಬೊಬ್ರಿಗೆ ಏನಾಗ್ತದ ಅಂತಂದ್ರ ಬರ್ತದ. ಹಾಗಾದ್ರೆ ಆಪ್ಷನ್ ಎಲ್ಲೈತ್ರಿ? 1475. ಆಪ್ಷನ್ ಸಿ ಏನೈತಿ ಅಂತಂದ್ರೆ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳದಾವ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 18 ಕಿಲೋಗ್ರಾಮ್ ಅನ್ನು 750 ಗ್ರಾಂ, 18 ಕಿಲೋಗ್ರಾಮ್ 750 ಗ್ರಾಂ ಮತ್ತು 25 ಗ್ರಾಂಗಳ ಮೊತ್ತ ಎಷ್ಟು ಅಂತ ಕೇಳಿದಾರ. ದ ಸಮ್ ಆಫ್ 18 kg 750 grams and 25 grams ಈಸ್ ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಮೊತ್ತ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು? ಕೂಡಿಸ್ಕೋಬೇಕು. ಸಮ್ ಅಂತಂದಾಗ ಕೂಡಿಸ್ಕೋಬೇಕು, ಮೊತ್ತ ಅಂತಂದಾಗ ಕೂಡಿಸ್ಕೋಬೇಕು. ಹಾಗಾದ್ರೆ 18 kg 750 ಗ್ರಾಮ್. ನೆಕ್ಸ್ಟ್ ಏನ್ರಿ? ಇಲ್ಲಿ 25 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳು ನೀವ್ ಏನ್ ಮಾಡ್ತೀರಿ ಅಂತಂದ್ರೆ ಕೆಜಿ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ 0 ಇಟ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ತೀರಿ ಅಂತಂದ್ರೆ ನೀವು 25 ಇಲ್ಲೇ ಇಟ್ಕೋತೀರಿ. ಇದು ತಪ್ಪು. ಯಾಕಂತಂದ್ರ ಇಲ್ಲಿ ಯಾಕೆ ತಪ್ಪ ಆಗ್ತದ ಅಂತಂದ್ರೆ ಇದು 250 ಗ್ರಾಮ್ ಇಲ್ಲ, ನಮಗ್ ಬರೀ ಜಸ್ಟ್ 25 ಗ್ರಾಮ್ ಮಾತ್ರ ಕೊಟ್ಟಿದ್ದಾರೆ. ಹೌದಾ? ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರ ನಾವು ಇಲ್ಲಿ 25 ಗ್ರಾಮ್ ಬದ್ಲಿ ಏನ್ ಮಾಡ್ಬೇಕು ಅಂತಂದ್ರ ಓಕೆ 25 ಗ್ರಾಮ್ ಅನ್ನ ಯಾವ ರೀತಿ ಇಟ್ಕೋಬೇಕು ಅಂತಂದ್ರೆ 0.25 ಗ್ರಾಮ್ ಅಂತ ಹೇಳಿ ನಾವು ಇಟ್ಕೋಬೇಕು. ಹಾಗಾದ್ರೆ ಏನಾಗ್ತದ ಅಂತ ಹೇಳಿ ನೋಡ್ರಿ, ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು? ಮೊತ್ತ ಕೇಳಿದ್ದಾರೆ 5ಕ್ಕೆ 5 7 7.81 18 kg 18 kg ಆಮೇಲೆ 775 ಗ್ರಾಮ್ ಅಂತ ಹೇಳಿ ಆಗ್ತದ. ಆಪ್ಷನ್ ಯಾವ್ದೈತ್ ನೋಡ್ರಿ? 18.775 ಗ್ರಾಮ್ಸ್ ಅಂತ ಹೇಳಿದೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ಏನೈತಂತ ನೋಡ್ರಿ. ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದಾಗ ದ ವಿಚ್ ಇನ್ಸ್ಟ್ರೂಮೆಂಟ್ಸ್ ಇನ್ ಯೂಸ್ಡ್ ಟು ಮೆಜರ್ ಆಂಗಲ್ಸ್ ಅಂತ ಕೇಳಿದ್ದಾರೆ. ಹೌದಾ? ಆಂಗಲ್ಸ್ ಅಂತಂದ್ರೆ ಏನು? ಕೋನಗಳು. ಓಕೆ, ಆಂಗಲ್ಸ್ ಅಂದಾಗ ನಾವು ಯಾವುದನ್ನ ಕೋನ ಮಾಪಕದಿಂದ ಅಳಿತೀವಿ? ಹೌದಾ? ನಾವು ಕೋನ ಮಾಪಕದಿಂದ ಏನನ್ನ ಅಳಿತೀವಿ ಅಂತಂದ್ರೆ ಕೋನವನ್ನ ಅಳಿತೀವಿ. ಓಕೆ, ಕೋನ ಮಾಪಕದಿಂದ ನಾವ್ ಏನನ್ನ ಅಳಿತೀವಿ ಅಂತಂದ್ರೆ ಕೋನವನ್ನ ಅಳಿತೀವಿ. ರೈಟ್ ಆನ್ಸರ್ ಇಸ್ ಕೋನ ಮಾಪಕ, ಪ್ರೆಡಿಕ್ಟರ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಸರಣಿಯನ್ನು ಪೂರ್ಣಗೊಳಿಸಿ. ನೀವು ತಕ್ಷಣ ನೋಡಿದ್ಬಿಟ್ಟಿಗೆ ನಿಮ್ಗೆ ಕ್ವಶನ್ ಆನ್ಸರನೇ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ಯಾಕಂತಂದ್ರೆ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. 1 4 9 16 25 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಮುಂದಿನ ಸರಣಿಯನ್ನ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ಇದು ಯಾವ ರೀತಿ ಸರಣಿ ಇದೆ ಅಂತಂದ್ರೆ ನಮಗ್ ವರ್ಗ ಸಂಖ್ಯೆಗಳು ಬರ್ತಾವ. ಕಂಪಲ್ಸರಿಯಾಗಿ ಆನ್ಲೈನ್ ಕ್ಲಾಸ್ ಅನ್ನ ತಗೊಂಡಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡಿದ್ವಿ ಅಂತಂದ್ರ ಸ್ಕ್ವೇರ್ ನಂಬರ್ ಚಾರ್ಟ್ಸು, ಟೇಬಲ್ಸ್ ಚಾರ್ಟು, ಆಮೇಲೆ ಪ್ರೈಮ್ ನಂಬರ್ ಚಾರ್ಟು, ಕ್ಯೂಬ್ ನಂಬರ್ ಚಾರ್ಟ್ ಅನ್ನ ನಿಮಗೆ ಕಳಿಸಿದೀವಿ. ಓಕೆ, ಅದರಲ್ಲಿರ್ತಕ್ಕಂತಹ ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಮಗ್ಗಿ ಇವುಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ ಈ ಪ್ರಶ್ನೆಗೆ ಈಜಿ ಆಗಿರ್ತಕ್ಕಂತಹ ಆನ್ಸರ್ ಬರ್ತದೆ. ನೋಡ್ರಿ, 1ರ ವರ್ಗ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ ಎಷ್ಟ್ರಿ? 36. ಈ ಒಂದು ಪ್ಲೇಸ್ ಅಲ್ಲಿ ಯಾವ ಆನ್ಸರ್ ಬರ್ತದ ಅಂತಂದ್ರ ಈ ಒಂದು ಪ್ಲೇಸ್ ಅಲ್ಲಿ ನಮಗ್ 36 ಅನ್ನೋದು ಆನ್ಸರ್ ಬರ್ತದ. ಹಾಗಾದ್ರೆ ಆಪ್ಷನ್ ಬಿ ಒಳಗ್ 36 ಐತ್ರಿ. ಇದೇನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇದೇ ಒಂದು ಪ್ಯಾಟರ್ನ್ ಅನ್ನ ಇಟ್ಕೊಂಡು ನಮ್ಗೆ ಏನ್ ಮಾಡ್ಬೋದು, ಈ ಸರಿ ಒಂದು ಕೂಡ್ಸೋ ಸಂಖ್ಯೆಗಳನ್ನ ಕೇಳ್ಬೋದು, ಅಥವಾ ಕಳೆಯುವಂತಹ ಸಂಖ್ಯೆಗಳನ್ನ ಕೇಳ್ಬೋದು, ಅಥವಾ ಕ್ಯೂಬ್ ನಂಬರ್ ಅನ್ನ ಕೇಳ್ಬೋದು, ಅಥವಾ ಪ್ರೈಮ್ ನಂಬರ್ಸ್ ಅನ್ನ ಕೇಳ್ಬೋದು. ಈ ರೀತಿ ನೀವೇನ್ ಮಾಡ್ಕೊಳ್ತಾ ಹೋಗ್ರಿ ಅಂತಂದ್ರೆ ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಒಂದು ವಿಮಾನವು ಆಗಮಿಸುವ ವೇಳೆಯು 15:30 ಗಂಟೆ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಅಂತ ಕೇಳಿದರೆ ದ ಅರೈವಲ್ ಟೈಮ್ ಆಫ್ ಆನ್ ಏರೋಪ್ಲೇನ್ ಈಸ್ 15:30. ಕನ್ವರ್ಟ್ ದಿಸ್ ಇಂಟು 12 hour ಕ್ಲಾಕ್ ಟೈಮ್ ಅಂತ ಕೇಳಿದರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಮಗ 15 ಗಂಟೆ 30 ನಿಮಿಷ ಅಂತಂದ್ರೆ ಯಾವತ್ತು ಇದೇನ್ ಇರ್ತೈತಿ ಅಂತಂದ್ರ PM ಇರ್ತೈತಿ, ನೆನಪಿರ್ರಿ. ಓಕೆ, PM ಇರ್ತೈತಿ. ನೆಕ್ಸ್ಟ್ 12 ಗಂಟೆ ಗಡಿಯಾರಕ್ಕೆ ಅದನ್ನ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ಇದ್ರೊಳಗೆ -12 ಗಂಟೆ ಮಾಡ್ಬಿಡ್ರಿ, ಆನ್ಸರ್ ಬರ್ತದ. ಓಕೆ, ಸಾರಿ 12 ಗಂಟೆ. ಓಕೆ, ನೆಕ್ಸ್ಟ್ ಇಲ್ಲಿ 30 ಉಳಿತು.
ನೆಕ್ಸ್ಟ್ 15ರಲ್ಲಿ 12 ತೆಗೆದ್ರೆ 3 ಗಂಟೆ ಉಳಿತು. ಓಕೆ, 3 ಗಂಟೆ 30 ನಿಮಿಷ PM ಬರ್ತೈತಿ, AM ಬರ್ತೈತಿ. 15 ಗಂಟೆ 30 ನಿಮಿಷ ಅಂತಂದ್ರ PM ಬರ್ದನಿ, ಇಲ್ಲಿ 3 ಗಂಟೆ 30 ನಿಮಿಷ ಅಂತಂದ್ರ PM ಬರ್ತದ. ಹಾಗಾಗಿ ಎಷ್ಟಂತಂದ್ರ ಮಧ್ಯಾಹ್ನ 3 ಗಂಟೆ 30 ನಿಮಿಷ PM ಅಂತೇಳಿ ನಮಗ ರೈಟ್ ಆಗಿರ್ತಕ್ಕಂತ ಆನ್ಸರ್ ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ. ಈ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರ. ಈ ಒಂದು ಚಿತ್ರವನ್ನ ನೋಡಿದಾಗ ನಮಗ್ ವಿಶಾಲ ಕೋನಗಳು ಎಲ್ಲೆಲ್ಲಿ ಬರ್ತಾವಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ವಿಶಾಲ ಕೋನಗಳನ್ನ ನಾವು ಕಂಡುಹಿಡಿಬೇಕು ಅಂತಂದ್ರ ಏನಿರ್ಬೇಕು, 90 ಡಿಗ್ರಿಗಿಂತ ಜಾಸ್ತಿ ಇರ್ಬೇಕು. ಹೌದಾ, 90 ಡಿಗ್ರಿಗಿಂತ ಜಾಸ್ತಿ ಇರ್ಬೇಕು. ಒಂದು ನಿಮಗ ಶಾರ್ಟ್ ಆಗಿರ್ತಕ್ಕಂತ ನೋಟ್ಸ್ ಕೊಡ್ತೀನಿ ನೋಡ್ರಿ. 0 ಡಿಗ್ರಿಗಿಂದ ಹಿಡ್ಕೊಂಡು 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಹೌದಾ, 0 ಡಿಗ್ರಿಯಿಂದ ಹೆಚ್ಚಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಅಂತಹ ಕೋನವನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಲಘು ಕೋನ ಅಂತೇಳಿ ಕರಿತೀವಿ. ಹೌದಾ, ಲಘು ಕೋನ, ಅಕ್ಯೂಟ್ ಆಂಗಲ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ರೈಟ್ ಆಂಗಲ್, ಲಂಬ ಕೋನ ಅಂತೇಳಿ ಕರಿತೀವಿ. ಹೌದಾ, ಲಂಬ ಕೋನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಮಗಿಲ್ಲಿ 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂತಹ ಕೋನವನ್ನ ನಾವು ವಿಶಾಲ ಕೋನ ಅಂತೇಳಿ ಕರಿತೀವಿ, ಅಬ್ಟೂಸ್ ಆಂಗಲ್ ಅಂತ ಕರಿತೀವಿ. ಇಂಗ್ಲಿಷ್ ಒಳಗೇನ್ರಿ, ಅಬ್ಟೂಸ್ ಆಂಗಲ್ ಅಂತ ಕರಿತೀವಿ. ಹಾಗಾದ್ರ ನೆಕ್ಸ್ಟ್ ಇಲ್ಲಿ 180 ಡಿಗ್ರಿ, ಎಕ್ಸಾಕ್ಟ್ ಆಗಿ 180 ಡಿಗ್ರಿ ಇತ್ತು ಅಂತಂದ್ರ ನಾವೇನಂತ ಕರಿತೀವಿ ಇದಕ್ಕ, ಇಲ್ಲಿ 180 ಡಿಗ್ರಿ ಇತ್ತಂತಂದ್ರ ಸರಳ ಕೋನ ಅಂತೇಳಿ ಕರಿತೀವಿ, ಸರಳ ಕೋನ ಅಂತೇಳಿ ಕರಿತೀವಿ. ನೆಕ್ಸ್ಟ್ 180ಕ್ಕಿಂತ ಜಾಸ್ತಿ ಇತ್ತು, ಆಮೇಲೆ 360ಕ್ಕಿಂತ ಕಡಿಮೆ ಇತ್ತು ಅಂತಂದ್ರ ಅದಕ್ಕೇನಂತ ಕರಿತೀವಿ, ಸರಳಾಧಿಕ ಕೋನ, ಸರಳಾಧಿಕ ಕೋನ ಅಂತೇಳಿ ನಾವು ಕರಿತೀವಿ. ಓಕೆ, ಸರಳಾಧಿಕ ಕೋನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ 360 ಡಿಗ್ರಿ ಇತ್ತು ಅಂದ್ರೆ, ಎಕ್ಸಾಕ್ಟ್ ಆಗಿ 360 ಡಿಗ್ರಿ ಇತ್ತು ಅಂತಂದ್ರೆ ಅದಕ್ಕೆ ಏನಂತೀವಿ, ಪೂರ್ಣ ಕೋನ ಅಂತೇಳಿ ಕರಿತೀವಿ ನಾವು. ಇದಕ್ ವೈಡ್ ಆಂಗಲ್ ಅಂತ ಕರಿತೀವಿ, ಇದಕ್ಕ ಪೂರ್ಣ ಕೋನ ಅಂತ, ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. ಸರಳ ಕೋನಕ್ಕ ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. 180ರಿಂದ 360 ಇತ್ತಂತಂದ್ರೆ ಸರಳಾಧಿಕ ಕೋನ, ವೈಡ್ ಆಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ 360 ಡಿಗ್ರಿ ಎಕ್ಸಾಕ್ಟ್ ಆಗಿ ಒಂದು ಪೂರ್ಣ ಕೋನ ಅಂತಂದ್ರೆ ಒಂದು ವೃತ್ತದ ತರ ಇರ್ತದಲ್ಲ, ಇದಕ್ಕ ನಾವ್ ಏನಂತ ಕರಿತೀವಿ ಅಂತಂದ್ರೆ ಪೂರ್ಣ ಕೋನ ಅಂತೇಳಿ ಕರಿತೀವಿ. ಪೂರ್ಣ ಕೋನ ಅಂದ್ರೆ ಏನಪ್ಪಾ ಅಂತಂದ್ರೆ ಫುಲ್ ಆಂಗಲ್ ಅಂತೇಳಿ ಕರಿತೀವಿ. ಓಕೆ, ಕಂಪ್ಲೀಟ್ ಆಂಗಲ್ ಆರ್ ಫುಲ್ ಆಂಗಲ್ ಅಂತೇಳಿ ಕರಿತೀವಿ. ಈ ಒಂದು ನಿಮಗ ಇಷ್ಟು ಒಂದು ನೋಟ್ಸ್ ನಿಮಗ್ ಗೊತ್ತಿತ್ತು ಅಂತಂದ್ರೆ ಎಲ್ಲಾದ್ರೂ ನಿಮ್ ಬುಕ್ ಅಲ್ಲಿ ಇದನ್ನ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಇಷ್ಟು ಗೊತ್ತಿತ್ತು ಅಂತಂದ್ರೆ ನಿಮ್ಗೆ ಏನ್ ಸಾಕು, ಕೋನಗಳ ಮೇಲೆ ಯಾವ ಪ್ರಶ್ನೆಯನ್ನ ಕೇಳ್ತಾರೆ, ನಾವು ಆ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರವನ್ನ ಕೊಡ್ಬೇಕು ಅನ್ನೋದು ನಿಮ್ಗೆ ಏನಾಗತ್ತೆ ಅಂತಂದ್ರೆ ಗೊತ್ತಾಗತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಈ ಒಂದು ಚಿತ್ರದಲ್ಲಿ ವಿಶಾಲ ಕೋನಗಳು ಎಷ್ಟದಾವ ಅಂತ ಹೇಳಿ ನೋಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಏನಾಗ್ತದ ಅಂತ ಒಂದು ವಿಶಾಲ ಕೋನ ಆಗ್ತದ, ಇಲ್ಲಿಂದ ಇಲ್ಲಿವರೆಗೂ 2 ಆಗ್ತದ, ಇಲ್ಲಿಂದ ಎಲ್ಲಿ ಆಗ್ತದ ರೀ ಮತ್ತ ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿ ಏನಾಗ್ತಾವ ಅಂದ್ರೆ ಟೋಟಲ್ ಆಗಿ 4 ವಿಶಾಲ ಕೋನಗಳು ಆಗ್ತಾವ. ಓಕೆ, ಇಲ್ಲಿ ಇದು ಒಂದು ಆಗಲ್ಲ, ಆಮೇಲೆ ಇದು ಲಘು ಕೋನ ಆಗ್ತದ, ಇದು ಲಘು ಕೋನ ಆಗ್ತದ, ಇಲ್ಲಿ ಲಂಬ ಕೋನಗಳಾಗ್ತಾವ ನೋಡ್ರಿ, ಇಲ್ಲಿ ಲಂಬ ಕೋನಗಳಾಗ್ತಾವ. ಓಕೆ, ಚೌಕಾಗಿತ್ತು ಅಂತಂದ್ರ ಅದು ಲಂಬ ಕೋನಕ್ಕೆ ಉದಾಹರಣೆ ಆಗಿರ್ತದ, ಇಲ್ಲಿ ಲಂಬ ಕೋನಗಳಾಗ್ತಾವ. ಓಕೆ, ಇಲ್ಲಿಯೂ ಲಂಬ ಕೋನ ಆಗ್ತದ, ಇಲ್ಲಿಯೂ ಲಂಬ ಕೋನ ಆಗ್ತದ. ಹೌದಾ, ಹಾಗಾದ್ರೆ ವಿದ್ಯಾರ್ಥಿಗಳೇ ನಮ್ಗೆ ಇಲ್ಲೇನು ನಮಗ್ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಆಪ್ಷನ್ ಬಿ ಅಲ್ಲದ 4 ಅಂತೇಳಿ ಆಗ್ತದ. ಸರಿಯಾಗಿರ್ತಕ್ಕಂತಹ ಕೋನಗಳ ಬಗ್ಗೆ ನಿಮಗೆ ತಿಳಿತು ಅಂತ ಅನ್ಕೊಂಡಿದೀನಿ. ತಿಳಿದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಓಕೆ, ತಿಳಿದಿದ್ರೆ ನಿಮ್ಗೆ ಎಸ್ ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಶಾಲಿನಿ 7:45ಕ್ಕೆ ಮನೆಯನ್ನು ಬಿಟ್ಟು 9:45ಕ್ಕೆ ಶಾಲೆಯನ್ನು ತಲುಪುತ್ತಾಳೆ. ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದಾರ. ಶಾಲಿನಿ leaves her home at 7:45 AM and reach her school at 9:15 AM. How much time does ಶಾಲಿನಿ take to ರೀಚ್ ಹರ್ ಸ್ಕೂಲ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ 7:45 ಸ್ಟಾರ್ಟ್ ಮಾಡ್ಯಾಳ, 9 ಗಂಟೆಗೆ ಹೋಗ್ಬಿಟ್ಟಾಳ ಅಂತಂದ್ರ 8:45 ಇಲ್ಲಿಗೆ ಏನಾಯ್ತು ಅಂತಂದ್ರ ಈಕಿ 1 ಗಂಟೆ ಆಯ್ತು. ಹೋಗಕ್ ಸ್ಟಾರ್ಟ್ ಮಾಡಿ 1 ಗಂಟೆ ಆಯ್ತು. 8:45ರಿಂದ 9 ಗಂಟೆ ಆಗ್ಬೇಕಾರ 15 ನಿಮಿಷ ಬೇಕು. ಮ್ಯಾಲೆ ಎಷ್ಟೈತಿ ಅಂತಂದ್ರ 15 ನಿಮಿಷ ಐತಿ. ಟೋಟಲ್ ಎಷ್ಟಾಯ್ತು, 30 ನಿಮಿಷ ಆಯ್ತು. ಹಾಗಾದ್ರೆ ನಮ್ಗೆ ಆನ್ಸರ್ ಯಾವ್ದು, 1 ಗಂಟೆ 30 ನಿಮಿಷ ಏನ್ ಮಾಡ್ಯಾಳ ಅಂತಂದ್ರ ಹೋಗಿದ್ದಾಳ. ಹಾಗಾದ್ರೆ 1 ಗಂಟೆ 30 ನಿಮಿಷ ಆನ್ಸರ್ ಎಲ್ಲೈತಿ ಅಂತಂದ್ರ ನಮ್ಗ ಆಪ್ಷನ್ ಡಿ ಒಳಗೈತಿ 1 hour 30 minutes ಅಂತ ಆಗ್ತದ.
ಓಕೆ. ಮುಂದಿನ ಪ್ರಶ್ನೆ, ಆಯತಾಕಾರ ತೋಟದ ಉದ್ದವು 60 ಮೀಟರ್ ಮತ್ತು ಅಗಲ 40 ಮೀಟರ್, ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ಕೇಳಿದಾರೆ. ಹಾಗಾದ್ರೆ ತೋಟದ ಸುತ್ತಳತೆಯನ್ನ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಂಗ್ಲಿಷ್ನವ್ರು ನೋಡ್ರಿ, ರೆಕ್ಟಾಂಗ್ಯುಲರ್ ಗಾರ್ಡನ್ measures 60 meter in a length and 40 meters in a breadth. Find the perimeter of the ಗಾರ್ಡನ್ ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಾವ್ ಏನ್ ಮಾಡ್ಬೇಕು, ನಮಗ ಆಯತದ ಸುತ್ತಳತೆ ಈಕ್ವಲ್ ಟು ಫಾರ್ಮುಲಾ ಗೊತ್ತಿರ್ಬೇಕು, ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂತೇಳಿ ಗೊತ್ತಿರ್ಬೇಕು. ಇಲ್ಲಿ ಆಯತದ ಸುತ್ತಳತೆ ಈಕ್ವಲ್ ಟು ನಮಗ್ ಫಾರ್ಮುಲಾ ಏನೈತಿ ಅಂತಂದ್ರೆ 2 ಬ್ರಾಕೆಟ್ ಉದ್ದ ಇಂಟು ಉದ್ದ ಪ್ಲಸ್ ಅಗಲ, ಉದ್ದ ಪ್ಲಸ್ ಅಗಲ ಆಗ್ತದ. ಇಂಗ್ಲಿಷ್ನವರು 2 ಬ್ರಾಕೆಟ್ L ಪ್ಲಸ್ ಬಿ ಇಲ್ಲೇ ಕೊಟ್ಟಿದ್ದಾರೆ, ಬ್ರಿಡ್ ಮತ್ತೆ ಲೆಂತ್ ಅಂತ. ಓಕೆ. ನೆಕ್ಸ್ಟ್ 2 ಉದ್ದ ಎಷ್ಟಿದೆ ರೀ, 60 ಇದೆ, ಪ್ಲಸ್ ಅಗಲ ಎಷ್ಟಿದೆ ರೀ, 40 ಇದೆ. ನೆಕ್ಸ್ಟ್ ಹಾಗಾದ್ರೆ 60 ಪ್ಲಸ್ 40 ಮಾಡಿದ್ರೆ ಎಷ್ಟಾಗತ್ತೆ, 100 ಆಗುತ್ತೆ. ಬ್ರಾಕೆಟ್ ಅಲ್ಲಿ ಇದ್ರೆ ಎರಡಕ್ಕೂ ಏನಿರುತ್ತೆ, ಇಂಟು ಇರುತ್ತೆ. ಹಾಗಾದ್ರೆ 100 ಎಷ್ಟಾಗತ್ತೆ, 200 ಆಗತ್ತೆ. ಮೀಟರ್ ಇಡ್ಬೇಕು, ಚದರ್ ಮೀಟರ್ ಇಡ್ಬೇಕು. ಯಾಕೆ ಹೇಳ್ರಿ, ಇಲ್ಲಿ ಸುತ್ತಳತೆ ಕೇಳಿದಾಗ ನಮಗ್ ಮೀಟರ್ ಅಲ್ಲೇ, ಅವ್ರು ಮೀಟರ್ ಕೊಟ್ಟಿದ್ರು ಮೀಟರ್ ಅಲ್ಲೇ ಇರುತ್ತೆ, ಸೆಂಟಿಮೀಟರ್ ಕೊಟ್ಟಿರೋದು ಸೆಂಟಿಮೀಟರ್ ಅಲ್ಲೇ ಇರುತ್ತೆ. ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ನಮಗ್ ಮೀಟರ್ ಅಲ್ಲೇ ಇರ್ಲಿ. ಓಕೆ. ಹಾಗಾದ್ರೆ ಚದರ್ ಸೆಂಟಿಮೀಟರ್ ಯಾವಾಗ ಇಡ್ಬೇಕು ಅಂತಂದ್ರೆ ವಿಸ್ತೀರ್ಣ ಕೇಳಿದಾಗ ಇಡ್ಬೇಕು. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಮೀಟರ್, ಚದರ್ ಮೀಟರ್, ಸೆಂಟಿಮೀಟರ್ ಅನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಎಲ್ಲಾನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ 200 ಚದರ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಅದ್ರ ವಿಸ್ತೀರ್ಣ ಕೇಳಿದ್ರು ಎಷ್ಟು ಆನ್ಸರ್ ಬಂದಿತ್ತು ಅಂದ್ರೆ 200 ಚದರ್ ಮೀಟರ್ ಹಾಕಿತ್ತು. ಇಲ್ಲಿ ನಮಗ್ ಸುತ್ತಳತೆ ಕೇಳಿದಾರೆ 200 ಮೀಟರ್ ಅಷ್ಟೇ ಆಗತ್ತೆ. ಓಕೆ. ನೆಕ್ಸ್ಟ್ ನೋಡ್ರಿ, ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಏನದಾವ ಅಂತಂದ್ರ ಇಲ್ಲಿ ಕೆಳಗಿನಂತಿವೆ. ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾಳೆ, ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾಳೆ ಅಂತ ಕೇಳಿದರೆ, ಮಾರ್ಕ್ಸ್ ಓರಿಯೆಂಟೆಡ್ ಬೈ ಪುನರ್ವಿ ಇನ್ ಹರ್ ಆನ್ಯುವಲ್ ಎಕ್ಸಾಮಿನೇಷನ್ ಇನ್ ಅ ಡಿಫರೆಂಟ್ ಸಬ್ಜೆಕ್ಟ್ ಇಸ್ ಗಿವನ್ ಬಿಲೋ. ನೇಮ್ ಆಫ್ ದಿ ಸಬ್ಜೆಕ್ಟ್ ಇನ್ ವಿಚ್ ಪುನರ್ವಿ ಹ್ಯಾಸ್ ಸ್ಕೋರ್ಡ್ ದ ಹೈಯೆಸ್ಟ್ ಮಾರ್ಕ್ಸ್ ಅಂತ ಕೇಳಿದ್ದಾರೆ. ಓಕೆ. ಹಾಗಾದ್ರೆ ಪುನರ್ವಿ ಕೊಟ್ಟಿರ್ತಕ್ಕಂತಹ ಇಲ್ಲಿ ವಿಷಯಗಳದಾವ, ಕನ್ನಡದ, ಇಂಗ್ಲಿಷ್ ಅದ, ಗಣಿತದ, ಆಮೇಲೆ ವಿಜ್ಞಾನದ, ಸಮಾಜ ವಿಜ್ಞಾನದ, ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಅಂತ ಹೇಳಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಂಕಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಹೈಯೆಸ್ಟ್ ಅಂಕಗಳನ್ನ ಪಡೆದುಕೊಂಡಾಳ ಅಂತ ಗ್ರಾಫ್ ಒಳಗೆ ನಾವು ನೋಡಿದಾಗ ಇಲ್ಲಿ 90 ಕನ್ನಡ ವಿಷಯದಲ್ಲಿ ಪಡೆದುಕೊಂಡಾಳ, 80 ಇಂಗ್ಲಿಷ್ ವಿಷಯದಲ್ಲಿ ಪಡೆದುಕೊಂಡಾಳ. ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂತಂದ್ರೆ ಗಣಿತದಲ್ಲಿ 90ಕ್ಕಿಂತ ಹೆಚ್ಚು ಐತಿ, ಹೌದಾ. 90ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಾಳ ಅಂತಂದ್ರ ಯಾವ ವಿಷಯದಲ್ಲಿ ಹೆಚ್ಚು ಅಂಕ ಪಡೆದಾಳಕಿ, ಗಣಿತ ವಿಷಯದಲ್ಲಿ ಏನ್ ಮಾಡ್ಯಾಳ ಅಂತಂದ್ರ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಾಳ. ಹಾಗಾದ್ರೆ ನಮ್ಗೆ ಆಪ್ಷನ್ ಯಾವ್ದ್ರಿ, ಡಿ ಇಸ್ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು, ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ಅಂತ ಕೇಳಿದಾರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಏನೈತ್ ನೋಡ್ರಿ. ದ ಪ್ರಾಡಕ್ಟ್ ಆಫ್ 180 ಇಂಟು 0 ಇಂಟು 1 ಇಂಟು 7 ಅಂತ ಹೇಳಿ ಕೊಟ್ಟಾರ. ಹಾಗಾದ್ರ ನಮಗ್ ಡೈರೆಕ್ಟ್ ಆಗಿರ್ತಕ್ಕಂತಹ ಪ್ರಶ್ನೆಗೆ ಆನ್ಸರ್ ಬೇಕು ಅಂತಂದ್ರೆ 0 ಬರ್ತದೆ. ಯಾಕಂತೇಳಿ ಹೇಳ್ತೀನಿ ನೋಡ್ರಿ. ನಾನು 7 1 7, ಆಮೇಲೆ 180 0 0 ನಡ್ಬಾರ್ಕ್ ಇಂಟು ಐತೆ 0 ಮಾಡ್ತೇವೆ. ಓಕೆ. ನೆಕ್ಸ್ಟ್ 0 7 0 ಬರ್ತದೆ. ಯಾವುದೇ ಸಂಖ್ಯೆಯನ್ನ 0ದೊಂದಿಗೆ ಇಂಟು ಮಾಡಿದಾಗ ನಮಗ್ ಆನ್ಸರ್ ಏನ್ ಬರ್ತದಪ್ಪ ಅಂತಂದ್ರೆ ಇಲ್ಲಿ ನಮಗ್ 0 ಅಂತಾನೆ ಬರೋದು. ಓಕೆ. ಯಾವುದೇ ಒಂದು ಸಂಖ್ಯೆಯನ್ನ 0 ಒಂದಿಗೆ ನಾವು ಇಂಟು ಮಾಡಿದಾಗ ನಮಗ್ ಆನ್ಸರ್ ಏನ್ ಬರ್ತದ ಅಂತಂದ್ರೆ 0ನೇ ಬರ್ತದ. ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2462 ಮತ್ತು 3487ಗಳ ಮೊತ್ತವನ್ನ 10ರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿದಾಗ, ಎಲ್ಲಿ ಸ್ಥಾನ ಕೇಳಾರಿ, 10ರ ಸ್ಥಾನವನ್ನ ಕೇಳಿದಾರೆ. ಎಸ್ಟಿಮೇಟ್ ದಿ ಸಮ್ ಆಫ್ 2462 ಅಂಡ್ 3487 ಟು ದಿ ನಿಯರೆಸ್ಟ್ 10th ಪ್ಲೇಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಏನ್ ಮಾಡೋಣ, ಫಸ್ಟ್ ಮೊತ್ತ ಮಾಡ್ರಿ ಅಂದಾರಂತಂದ್ರೆ ನಾವ್ ಏನ್ ಮಾಡ್ಕೊಬಿಡ್ಬೇಕು, 2462 ಪ್ಲಸ್ 3487 ಮೊತ್ತ ಮಾಡ್ಕೊಳ್ಳೋಣ. 2 7 9 6 8 14, ನೆಕ್ಸ್ಟ್ 4 8 ಇದೊಂದು 9, ನೆಕ್ಸ್ಟ್ 5. ಓಕೆ. 5949 ಅಂತೇಳಿ ನಮಗೆ ಆನ್ಸರ್ ಬತ್ತು. 10th ಪ್ಲೇಸ್ ಅಂತ ಕೇಳಿದಾರ ಅಂತಂದ್ರ ಯಾವ್ದು ಆಗ್ತದ್ರಿ ನಮಗ, ಬಿಡಿ ಮತ್ತು 10ನೇ ಸ್ಥಾನ ಇದ
ಎಷ್ಟಾಗ್ತದ ಅಂತಂದ್ರ ಇಲ್ಲಿ 4 ಅಂತ ಹೇಳಿದ. ಈಗ ನಾವು ಮುಂದಿನ ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆಯನ್ನ ನಾವು ನೋಡ್ಬೇಕಾಗ್ತದ. ಈ ಒಂದು ಸ್ಥಾನಕ್ಕೆ ನಾವು ಕನ್ವರ್ಟ್ ಮಾಡಬೇಕು ಅಂತಂದ್ರ ಈ ಮುಂದಿನ ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆಯನ್ನ ನೋಡ್ಬೇಕಾಗ್ತದ. ಮುಂದಿನ ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆ 5 ಅಥವಾ 5ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರ ಆ ಒಂದು ಸಂಖ್ಯೆಗೆ 1 ಪ್ಲಸ್ ಮಾಡ್ಕೊಳ್ತೀವಿ. ಓಕೆ, ಈ ಒಂದು ಸಂಖ್ಯೆಗೆ 1 ಪ್ಲಸ್ ಮಾಡ್ಕೊಳ್ತೀವಿ. ಹೌದಾ? ಈ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆ 5ಕ್ಕಿಂತ ಕಡಿಮೆ ಇತ್ತು ಅಂತಂದ್ರ ಅಥವಾ 4, 3, 2, 1 ಹಿಂಗೇನಾದ್ರೂ ಇತ್ತು ಅಂತಂದ್ರೆ ಅದಕ್ಕೆ ಏನ್ ಮಾಡ್ತೀವಿ ನಾವು, ಅಲ್ಲಿ ಆ ಸಂಖ್ಯೆ ಎಷ್ಟಿರುತ್ತೋ ಅಷ್ಟೇ ಇಟ್ಟು ಆ ಮುಂದಿನ ಪ್ಲೇಸ್ ಅಲ್ಲಿ ನಾವು 0 ಕೊಡ್ತೀವಿ. ಹಾಗಾದ್ರೆ 59,001 ಪ್ಲಸ್ ಆಯ್ತು ಅಂತಂದ್ರೆ 5 ಆಯ್ತು. ಮುಂದಿನ ಸ್ಥಾನದಲ್ಲಿ ನಾವ್ ಏನ್ ಕೊಡ್ತೀವಿ, 0 ಕೊಡ್ತೀವಿ. ಹಾಗಾದ್ರೆ 5,950 ಅನ್ನೋದು ಏನಾಯ್ತು ಅಂತಂದ್ರ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಎಲ್ಲೈತಿ 5,950. ಓಕೆ, 5,950 ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 480225 ಈ ಅಂಕಿಗಳನ್ನ ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಅತಿ ಸಣ್ಣ ಸಂಖ್ಯೆಯನ್ನ ಬರೆಯಿರಿ ಅಂತ ಕೇಳಿದಾರ. which is the smallest 5-digit number using digits 48025 without a repeating them ಅಂತ ಕೇಳಿದ್ದಾರೆ. ವಿತೌಟ್ ರಿಪೀಟಿಂಗ್ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ನಾವೇನ್ ಮಾಡೋಣ ಅಂತಂದ್ರೆ 5 ಅಂಕಿ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನ ಬರಿಬೇಕು. ಹೌದಾ? ಚಿಕ್ಕ ಸಂಖ್ಯೆಯನ್ನ ಬರಿಬೇಕು. ಚಿಕ್ಕ ಸಂಖ್ಯೆಯನ್ನ ಫಸ್ಟ್ ಬರ್ಕೊಳ್ಳೋಣ. 0, 2, 4, 5, 8 ಅಂತ ಹೇಳಿದೆ. ಈ ಒಂದು ಸಂಖ್ಯೆಗೆ ನಮಗ್ ಆನ್ಸರ್ ಆಗಲ್ಲ. ಯಾಕಂತಂದ್ರೆ ಇದು 0 ಕನ್ಸಿಡರ್ ಆಗಲ್ಲ. ಇಲ್ಲಿ 4 ಅಂಕಿಯ ಸಂಖ್ಯೆ ಆಗ್ತದೆ ಇದು. ಓಕೆ, ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ 2 ಈ ಕಡೆ ತಗೋಬೇಕು, ಈ 0 ಈ ಕಡೆ ತಗೋಬೇಕು, ಜಂಪ್ ಮಾಡ್ಕೋಬೇಕು. ಓಕೆ, ಇಷ್ಟೇ ಇರೋದು ಆನ್ಸರ್ ಅಲ್ಲಿ. ನೋಡ್ರಿ, 2, 0 ಅಂದ್ರೆ ಈ 2 ಈ ಕಡೆ ಜಂಪ್ ಮಾಡ್ಕೊಂಡು ಈ 0 ಈ ಕಡೆ ಜಂಪ್ ಮಾಡಿದ್ವಿ. 5, 8 ಅಂತ ಹೇಳಿ ಆಗ್ತದ. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು? 20,458 ಅಂತ ಹೇಳಿ ಆಗ್ತದ. 20,458 ಆಪ್ಷನ್ ಸಿ ಅಲ್ಲದ. ಹಾಗಾದ್ರೆ ಸಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಸಂಖ್ಯೆಯು 12ರಿಂದ ಭಾಗಿಸಿದಾಗ ಭಾಗಲಬ್ಧವು 15, ಶೇಷವು 5 ಬರುತ್ತದೆ. ಹಾಗಾದ್ರೆ ಅದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ ಅಂತ ಹೇಳಿ ಕೇಳಿದಾರ. when a certain number is divided by 12 if the quotient is 15 and remainder is 5 then the dividend is ಅಂತ ಕೇಳಿದಾರೆ. ಓಕೆ, ಹಾಗಾದರೆ ನಮಗೆ ಏನ್ ಗೊತ್ತಿರ್ಬೇಕು ಅಂತಂದ್ರ ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಪ್ಲಸ್ ಏನ್ರಿ ಶೇಷ. ಓಕೆ, ಹಾಗಾದ್ರೆ ಭಾಜಕ ಎಷ್ಟಿದೆ? ಭಾಜಕ ಅಂತಂದ್ರೆ ಇಲ್ಲಿ ಭಾಗ ಮಾಡುವಂತಹ ಸಂಖ್ಯೆ 12, ಭಾಗಲಬ್ಧ ಎಷ್ಟಿದೆ? 15 ಇದೆ, ಪ್ಲಸ್ ಶೇಷ ಪ್ಲಸ್ ಏನ್ ಮಾಡ್ಬೇಕು? ಶೇಷ ಎಷ್ಟಿದೆ? 5 ಇದೆ. ಹಾಗಾದ್ರೆ 12 ಎಷ್ಟು ಬರ್ತದ? 15 ಹತ್ಲೆ 150, 15 2 30 ಅಂತಂದ್ರೆ 180 ಬರ್ತದ. 15 12 180 ಪ್ಲಸ್ 5 ಮಾಡಿದಾಗ 185 ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಆಪ್ಷನ್ ಸಿ ಎಲ್ಲ ಐತ್ ನೋಡ್ರಿ. ಹೌದಾ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಈ ಒಂದು ಫಾರ್ಮುಲಾನ ನೀವು ನೆನಪಿಟ್ಕೊಂಡ್ ಬಿಟ್ರಿ ಅಂತಂದ್ರೆ ಶೇಷನು ಕಂಡುಹಿಡಿಬಹುದು, ಭಾಗಲಬ್ಧನು ಕೇಳ್ರೆ ಕಂಡುಹಿಡಿಬಹುದು, ಭಾಜಕ ಕೇಳ್ರು ಕಂಡುಹಿಡಿಬಹುದು, ಭಾಜ್ಯ ಕೇಳ್ರು ಈ ಒಂದು ಫಾರ್ಮುಲಾದಲ್ಲಿ ಈ ಒಂದು 4 ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಕಂಡುಹಿಡಿಬಹುದು. ಓಕೆ, ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆಯನ್ನ ನೋಡ್ರಿ. ಒಂದು ಹಳ್ಳಿಯ ಜನಸಂಖ್ಯೆಯು 3,389, ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು 4,893. ಹಾಗಾದರೆ ಆ 2 ಹಳ್ಳಿಗಳ ಜನಸಂಖ್ಯೆ ಎಷ್ಟು ಅಂತ ಕೇಳಿದಾರ. The population of village is 3,389. The population of another village is 4,893. Find the ಟೋಟಲ್ ಪಾಪ್ಯುಲೇಷನ್ ಆಫ್ ಬೋತ್ ವಿಲೇಜ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ನಾವ್ ಇಲ್ಲೇನ್ ಮಾಡೋಣ ಅಂತಂದ್ರ ಬೋತ್ ವಿಲೇಜ್ ನ ಟೋಟಲ್ ಕೇಳಿದಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, 3,389 ಪ್ಲಸ್ 4,893 ಅಂತ ಹೇಳಿ ಮಾಡ್ಬೇಕು. ಹಾಗಾದ್ರ ಇಲ್ಲಿ ನೋಡ್ರಿ, ನೆಕ್ಸ್ಟ್ 9 ಪ್ಲಸ್ 3 ಮಾಡಿದ್ರೆ ಎಷ್ಟಾಗ್ತದ? ಇಲ್ಲಿ 12 ಬರ್ತದ. ನೆಕ್ಸ್ಟ್ 9 9 18 ಆಗ್ತದ. ನೆಕ್ಸ್ಟ್ 8 1 9 9 ಪ್ಲಸ್ 3 12 ಆಗ್ತದ.
ನೆಕ್ಸ್ಟ್ 4 3 7 8 ಆಗ್ತದ 8,282 ಅಂತ ಹೇಳಿದೆ. 8,282 ಆಪ್ಷನ್ ಬಿ ಅಲ್ಲಿ ನಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಇದೆ. ಓಕೆ, ಹಾಗಾದ್ರೆ ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ ಅಂತಂದ್ರ 2025ರಲ್ಲಿ ಕೀರ್ತಕ್ಕಂತಹ ಪ್ರಶ್ನೆಗಳು ಎಷ್ಟು ಈಸಿ ಇದ್ದು ಅವುಗಳನ್ನ ನಾವು ಯಾವ ರೀತಿ ಬಿಡಿಸಿದ್ವಿ ಅನ್ನೋದು ನಿಮಗೆ ಗೊತ್ತಾಯ್ತು. ಹೀಗೆ ಏನ್ ಮಾಡ್ರಿ ಅಂತಂದ್ರ ನಾವು ಪ್ರತಿದಿನ ನಾನು 2020ರಿಂದ ಹಿಡಿದು 2025 ಇವತ್ತು ಮುಗೀತು, 2024ವರೆಗೂ ಇನ್ನೂ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತೀನಿ. ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ನಿಮ್ಗೆ ಪ್ರತಿದಿನ ತರ್ತಾ ಇರ್ತೀನಿ. ಹಾಗೆ ಕನ್ನಡ ವಿಷಯ ಆಗಿರ್ಬೋದು, GK ಆಗಿರ್ಬೋದು, EVS ಆಗಿರ್ಬೋದು, ಆಮೇಲೆ ಇಂಗ್ಲಿಷ್ ವಿಷಯ ಆಗಿರ್ಬೋದು, ಮ್ಯಾಥ್ಸ್ ವಿಷಯ ಆಗಿರ್ಬೋದು, ಪ್ರತಿದಿನ ನಾವು ಕ್ಲಾಸ್ಗಳನ್ನ ಮಾಡ್ತಿರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಆದಷ್ಟು ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಲೈಕ್ ಬಟನ್ ಅನ್ನ ಕೊಡೋದ್ರಿಂದ ನೀವು ನಮಗೆ ಎಷ್ಟು ಪ್ರೋತ್ಸಾಹವನ್ನ ಕೊಡ್ತಿದ್ದೀರಾ ಅಂತ ಹೇಳಿ ನಮಗೂ ಗೊತ್ತಾಗತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದಕ್ಕಿಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಪರಿಶ್ರಮ, ನೀವು ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಅಲ್ಪಸಂಖ್ಯಾತ ಮುರಾರ್ಜಿ ಆಗಿರ್ಬೋದು, ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು, ಈ ಒಂದು ಎಲ್ಲಾ ಎಕ್ಸಾಮ್ಗೆ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಾರಾಟವಾಗುತ್ತಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಬ್ಯಾಂಕ್ ಯಾವ್ದಾದ್ರು ಇದ್ರೆ ಅದು ಮುರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಲಿ, ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಾಗಿರ್ಲಿ, ಆ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಟೋಟಲ್ ಎಷ್ಟಪ್ಪ ಅಂತಂದ್ರ 50 ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದಾವ. 50 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಇದಾವ. ಆ ಒಂದು ಇಯರ್ ಕ್ವಶನ್ ಪೇಪರ್ ಗಳಲ್ಲಿ ಅಲ್ಪಸಂಖ್ಯಾತ ಮುರಾರ್ಜಿ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ನಾವು ಹಾಕಿದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಟೋಟಲ್ ಆಗಿ 5,000 ಪ್ರಶ್ನೆಗಳಾಗ್ತಾವ. ಓಕೆ, 5,000 ಪ್ರಶ್ನೆಗಳನ್ನ ನೀವೇನಾದ್ರೂ ಪರ್ಫೆಕ್ಟ್ ಮಾಡ್ಕೊಂಡಿದ್ದಾದಲ್ಲಿ 100% ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳು, ಈ ಒಂದು ಪ್ರಶ್ನೆಯ ಕ್ವಶನ್ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು, ಮತ್ತು ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳು ಏನಾದ್ರೂ ಬೇಕಾಗಿದ್ರೆ, ಮತ್ತು ರೆಗ್ಯುಲರ್ ಕ್ಲಾಸ್ ನಮ್ಮ ಒಂದು ಸ್ಕೂಲ್ಗೆ, ಸರಸ್ವತಿ ಸ್ಕೂಲ್ಗೆ ನಿಮ್ಗೆ ಏನಾದ್ರು ರೆಗ್ಯುಲರ್ ಕ್ಲಾಸಸ್ ನ ಅಡ್ಮಿಷನ್ ಗಳು ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲಾ ಎಕ್ಸಾಮ್ಸ್ ಗಳಾಗಿರ್ಬೋದು, ಅಡ್ಮಿಷನ್ಸ್ ಆಗಿರ್ಬೋದು, ಈ ಒಂದು ಎಲ್ಲಾ ಮಾಹಿತಿಯನ್ನ ನೀವು ಪಡ್ಕೊಳ್ತೀರಾ ಅಂತ ಹೇಳ್ತೀನಿ. ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ.